ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಅಕ್ಷಯ ತಾಂತ್ರಿಕ ವಿದ್ಯಾಲಯದ ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನಶೆ ಮುಕ್ತ ಸಮಾಜ ಎಂಬ ಘೋಷವಾಕ್ಯದ ಅಡಿಯಲ್ಲಿ 2 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ನಗರದಲ್ಲಿ ಆಯೋಜಿಸಲಾಗಿತ್ತು. ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಯತೀಶ್ ಎಲ್ ರವರ ನೇತೃತ್ವದಲ್ಲಿ ನಡೆದ 2 ಕಿಲೋಮೀಟರ್ಗಳ ಮ್ಯಾರಥಾನ್ಗೆ ಟ್ರಾಫಿಕ್ ಎಎಸ್ಐಗಳಾದ ಶಂಕರಪ್ಪ, ರಂಗನಾಥ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಯತೀಶ್ ಎಲ್ ರವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅಕ್ಷಯ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಯತೀಶ್ ಎಲ್ ರವರು, ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷ ಮಕ್ಕಳಿಗೆ ಒಂದೊಂದು ಉದ್ದೇಶ ಇಟ್ಟುಕೊಂಡು ಈ ರೀತಿ ಮ್ಯಾರಥಾನ್ ಆಯೋಜಿಸುತ್ತಿದ್ದು, ಈ ಬಾರಿ ಮಾದಕ ವಸ್ತು ಮುಕ್ತ ಸಮಾಜ ಎಂಬ ಹೆಸರಿನಲ್ಲಿ ಈ ಓಟವನ್ನು ಆಯೋಜಿಸಿದ್ದೇವೆ. ನಮ್ಮ ಕಾಲೇಜಿನ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದಾರೆ. ಸೆಮಿಸ್ಟರ್ ಪದ್ಧತಿಯ ಓದಿನಿಂದ ಸದಾ ಒತ್ತಡದಲ್ಲಿರುವ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಪಠ್ಯೇತರ ಚಟುವಟಿಕೆಯ ಭಾಗವಾಗಿ ಇಂತಹ ಆಟೋಟಗಳನ್ನು ಕಾಲೇಜಿನಲ್ಲಿ ಆಗಿಂದಾಗೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಮಾದಕ ವಸ್ತು ಮುಕ್ತ ಸಮಾಜ ಇದು ಒಂದು ಜಾಗೃತಿ ಕಾರ್ಯಕ್ರಮ. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ತಮ್ಮ ಕೆರಿಯರ್ ಬಿಲ್ಡ್ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು. ಆ ಮೂಲಕ ಸಶಕ್ತ ಸಮಾಜ ಮತ್ತು ದೇಶ ಕಟ್ಟಲು ಸಹಕಾರಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಅಕ್ಷಯ ತಾಂತ್ರಿಕ ವಿದ್ಯಾಲಯದ ಈ ಓಟವನ್ನು ಯುವ ಜನರಿಗೆ ಅರ್ಪಿಸಲಾಗಿದೆ ಎಂದು ಡಾಕ್ಟರ್ ಯತೀಶ್ ಎಲ್ ರವರು ತಿಳಿಸಿದರು. ಅಕ್ಷಯ ತಾಂತ್ರಿಕ ವಿದ್ಯಾಲಯದ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಡಿಎಸ್ ಮಾತನಾಡಿ, 6 ದಿನಗಳ ಕಾಲ ನಡೆಯುವ ಎಐಟಿಯು ವಾರ್ಷಿಕೋತ್ಸವದಲ್ಲಿ ಮೊದಲನೇ ದಿನ ಲೋಗೋ ಲಾಂಛನ, 2ನೇ ದಿನ ಮ್ಯಾರಥಾನ್, ತದನಂತರ 3ನೇ ದಿನ ಕ್ರೀಡಾ ಚಟುವಟಿಕೆಗಳು ಜರುಗಲಿವೆ. ವಿವಿಧ ವೇಷಭೂಷಣಗಳ ಸ್ಪರ್ಧೆ ಜೊತೆಗೆ ವಿಂಟೇಜ್ ಕಾರುಗಳ ಪ್ರದರ್ಶನ, ಡಾಕ್ಟರ್ ಶ್ರವ್ಯ ರಾವ್ ನೇತೃತ್ವದಲ್ಲಿ ಮ್ಯೂಸಿಕಲ್ ನೈಟ್ಸ್ ಹಾಗೂ ಏಪ್ರಿಲ್ 17ರಂದು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಇದರಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು, ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿಗಳು ಸಹ ಪಾಲ್ಗೊಳ್ಳುತ್ತಿರುವುದು ತುಂಬಾ ಸಂತೋಷದ ವಿಷಯ ಎಂದರು. ಮ್ಯಾರಥಾನ್ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಪ್ರೊ ಕಬಡ್ಡಿ ರೆಫ್ರಿ ನಳಿನಾಕ್ಷಿ, ಕಾಲೇಜಿನ ಮಕ್ಕಳಲ್ಲಿರುವ ಉತ್ಸಾಹ ನೋಡಿ ಬಹಳ ಖುಷಿಯಾಯಿತು. ಕ್ರೀಡೆ ಕೇವಲ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲಷ್ಟೇ ಮುಖ್ಯವಲ್ಲ, ಅದು ಸಾಧನೆಯ ಮೆಟ್ಟಿಲು. ನಿಮ್ಮನ್ನು ನೀವು ಸಮಾಜದ ಮುಂದೆ ಸಾಬೀತುಪಡಿಸಲು ಕ್ರೀಡೆ ಒಂದು ಒಳ್ಳೆಯ ವೇದಿಕೆ. ಉದ್ಯೋಗದ ಜೊತೆಗೆ ಒಳ್ಳೆಯ ಆರೋಗ್ಯವನ್ನು ನೀಡುತ್ತದೆ. ಯುವಜನರು ಕ್ರೀಡೆಯಿಂದ ಏನಾಗುತ್ತೆ ಎಂಬ ಉಡಾಫೆ ಮನೋಭಾವ ತೊರೆದು ಕ್ರೀಡೆಯಲ್ಲಿ ಪಾಲ್ಗೊಂಡಲ್ಲಿ ಬದುಕು ಕಟ್ಟಿಕೊಳ್ಳಬಹುದು ಎಂದರು. ಮಾದಕ ವಸ್ತು ಮುಕ್ತ ಸಮಾಜ ಎಂಬ ಘೋಷವಾಕ್ಯದ ಅಡಿಯಲ್ಲಿ ನಡೆದ 2 ಕಿಲೋಮೀಟರ್ ಮ್ಯಾರಥಾನ್ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ವರ್ಗದಿಂದ ಬಹುಮಾನವನ್ನು ಕಬಡ್ಡಿ ರೆಫ್ರಿ ನಳಿನಾಕ್ಷಿ ಮತ್ತು ಎಎಸ್ಐ ಶಂಕರಪ್ಪರವರು ವಿತರಿಸಿದರು. ವೇದಿಕೆಯಲ್ಲಿ ಅಕ್ಷಯ ತಾಂತ್ರಿಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಯತೀಶ್ ಎಲ್, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಪ್ರವೀಣ್, ಎನ್ಎಸ್ಎಸ್ ಅಧಿಕಾರಿ ರಾಕೇಶ್, ಪಿಆರ್ಒ ಹೇಮಂತ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಎಲ್ರಿಗೂ ನಮಸ್ಕಾರ. ನಾವು ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯ ತುಮಕೂರು, ಅಲ್ಲಿಂದ ಈ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ. ನಾವು ಪ್ರತಿ ವರ್ಷ ಕಾಲೇಜು ಫೆಸ್ಟ್ ಮಾಡ್ತೀವಿ. ಅಲ್ಲಿ ಒಂದು ಥೀಮ್ ಇಟ್ಕೋತೀವಿ ನಾವು. ಈ ವರ್ಷದ ಥೀಮ್ ಬಂದು ರನ್ ಫಾರ್ ಡ್ರಗ್ ಫ್ರೀ ಸೊಸೈಟಿ ಅನ್ನೋ ಥೀಮ್ ಇಟ್ಕೊಂಡು ಈ ಮ್ಯಾರಥಾನ್ ಎಕೋಸ್ ಆಫ್ ಯೂತ್ ನಮ್ಮ ಹುಡುಗರಲ್ಲಿ ಒಂದು ಜಾಗೃತಿ ಮೂಡಿಸೋಕ್ಕೆ ಈ ಡ್ರಗ್ ನಾವು ಸೊಸೈಟಿಯಿಂದ ಫ್ರೀ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮ್ಯಾರಥಾನ್ ಓಟವನ್ನು ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಮ್ಮ ಫೆಸ್ಟಿನೋ ಬೀಟ್ಸ್ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನೋದ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಪ್ರವೀಣ್ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ತುಮಕೂರು ಕಡೆಯಿಂದ ಫೆಸ್ಟಿನೋ ಬೀಟ್ಸ್ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ಆಲ್ಮೋಸ್ಟ್ 5ರಿಂದ 6 ದಿವಸ ನಡೆಯುತ್ತೆ. ಮೊದಲನೇ ದಿವಸ ನಾವು ಕಾಲೇಜಿನ ಲೋಗೋ ಲಾಂಚ್ ಮಾಡಿ ಕಾಲೇಜಿನ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀವಿ. 2ನೇ ದಿವಸ ಬಂದು ಮ್ಯಾರಥಾನ್ 2026 ಡ್ರಗ್ಸ್ ಫಾರ್ ಫ್ರೀ ಸೊಸೈಟಿ ಎಕೋಸ್ ಆಫ್ ಯೂತ್ ಈ ಥೀಮ್ನ ಇಟ್ಕೊಂಡು ಮಕ್ಕಳ ಸ್ಟೂಡೆಂಟ್ಸ್ ಆಗಲಿ ಮತ್ತು ಫ್ಯಾಕಲ್ಟೀಸ್ ಆಗಲಿ ಎಲ್ಲ ಕೂಡ ಓಡ್ತಾರೆ. ಮ್ಯಾರಥಾನ್ ಓಟವನ್ನು ಓಡಿ ಸ್ಟಾರ್ಟಿಂಗ್ ಕೃಷ್ಣ ಥಿಯೇಟ್ರು ಮತ್ತು JK ಸ್ವೀಟ್ಸು, ಮುಂಚಿ ಸರ್ಕಲ್ಲು, ಚರ್ಚ್ ಸರ್ಕಲ್ಲು ಮತ್ತು ಎಂಪ್ರೆಸ್ ಸ್ಕೂಲ್ ಮೂಲಕ ಟೌನ್ ಹಾಲ್ನ ಮತ್ತೆ ತಲುಪ್ತಾರೆ. ಇದಾದ ನಂತರ 2ನೇ ದಿವಸ 3 ದಿವಸ ಸ್ಪೋರ್ಟ್ಸ್ ನಡೆಯುತ್ತೆ. ಏಪ್ರಿಲ್ 12, ಏಪ್ರಿಲ್ 13, ಏಪ್ರಿಲ್ 14. ಏಪ್ರಿಲ್ 15ನೇ ತಾರೀಕು ಕಾಲೇಜಿನಲ್ಲಿ ಕಲ್ಚರಲ್ ಇವೆಂಟ್ಸ್ ಸ್ಟಾರ್ಟ್ ಆಗೋ ಮೂಲಕ ಎಥನಿಕ್ ವೇರ್ ಅಂದರೆ ಸಾಂಸ್ಕೃತಿಕ ಉಡುಪುಗಳನ್ನು ಧರಿಸಿ ವಿದ್ಯಾರ್ಥಿಗಳು ಪ್ರದರ್ಶನ ನೀಡ್ತಾರೆ. ತದನಂತರ ಕಾರ್ ಎಕ್ಸ್ಪೋ ಅಂದರೆ ಡಿಫ್ರೆಂಟ್ ಕಾರ್ಸ್ಗಳ ಪ್ರದರ್ಶನವನ್ನು ನಡೆಸಲಾಗುತ್ತೆ. 16ನೇ ಏಪ್ರಿಲ್ ವಿವಿಧ ಸೆಲೆಬ್ರಿಟೀಸ್ ಅಂದರೆ ವಿವಿಧ ಚಿತ್ರನಟ, ಕನ್ನಡ ಫಿಲಮ್ನ ವಿವಿಧ ಚಿತ್ರನಟಗಳು ಕೂಡ ಬರ್ತಾರೆ.
ಏಪ್ರಿಲ್ 17ನೇ ತಾರೀಕು ಏಪ್ರಿಲ್ 16 ಸಂಜೆ ಮ್ಯೂಸಿಕಲ್ ನೈಟ್ ಅಂದರೆ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಡಾಕ್ಟರ್ ಎಸ್ ಶ್ರಾವ್ಯ ರಾವ್ ಮತ್ತು ದರ್ಶನ್ ನಾರಾಯಣರವರು ನಡೆಸ್ಕೊಡ್ತಾರೆ. ಏಪ್ರಿಲ್ 17ನೇ ತಾರೀಕು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ನಮ್ಮ ಅಕ್ಷಯ ಕಾಲೇಜಿನ 5ರಿಂದ 6 ದಿವಸದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಮೊದಲಿಂದನೇ ಮಾಡಿ ಡಿಫ್ರೆಂಟ್ ಆಗಿರಲಿ. ಈ ವರ್ಷ ವಾರ್ಷಿಕೋತ್ಸವದಲ್ಲಿ ನಾವು ಮ್ಯಾರಥಾನ್ ಓಡೋ ಸ್ಪರ್ಧೆಯನ್ನು ಒಂದು ಥೀಮ್ ಮುಖಾಂತರ ಇಟ್ಕೋತೀವಿ. ಈ ಥೀಮ್ನಲ್ಲಿ ಈ ವರ್ಷದ ಥೀಮ್ ನಮ್ಮದು ರನ್ ಫಾರ್ ಡ್ರಗ್ ಫ್ರೀ ಸೊಸೈಟಿ. ಈ ಒಂದು ಮಾದಕ ವಸ್ತುಗಳಿಂದ ಮುಕ್ತವಾಗುವ ಒಂದು ಸೂಚನೆಯನ್ನು ಇಟ್ಕೊಂಡು ನಾವು ನಮ್ಮ ವಿದ್ಯಾರ್ಥಿಗಳು ಹಾಗೆ ನಮ್ಮ ಸ್ಟಾಫ್ಗಳು ಎಲ್ಲರೂ ಈ ಮ್ಯಾರಥಾನ್ ಓಟದಲ್ಲಿ ಸ್ಪರ್ಧೆಯಲ್ಲಿ. ಹಾಗೆ ಮ್ಯಾರಥಾನ್ ಏನಕ್ಕೆ ಇಟ್ಕೋತೀವಿ ನಾವು ಪ್ರತಿ ವರ್ಷ ಅಂದರೆ ಮಕ್ಕಳಲ್ಲಿ ಪ್ರತಿ ಒಂದು ವರ್ಷ ಪೂರ್ತಿ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಾರೆ. ಅವರಿಗೆ ದೈಹಿಕ ಚಟುವಟಿಕೆ, ದೈಹಿಕ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೋಸ್ಕರನೂ ಒಂದು ಈ ಮ್ಯಾರಥಾನ್ ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಇದ್ರ ಬಗ್ಗೆ ಕಲ್ಚರಲ್ ಕಾರ್ಯಕ್ರಮದ ಪೂರ್ತಿ ವಿವರವನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಪ್ರವೀಣ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ.